ತಂದೆ ಮಕ್ಕಳು ಅಂದರೆ ರಾಮ ಮತ್ತು ಲವ ಪರಸ್ಪರ ಯಾರು ಎಂದು ತಿಳಿಯದೆ ಮುಖಾಮುಖಿಯಾಗುವ ಹಾಗೂ ಒಬ್ಬ ಚಿಕ್ಕ ಬಾಲಕ ಇಡೀ ರಾಮನ ಸೈನ್ಯವನ್ನೇ ಎದುರಿಸಲು ಸಿದ್ಧನಾಗುವ ಸನ್ನಿವೇಶ ಇಲ್ಲಿದೆ. ಉಪಮಾಲೋಲ ಎಂದೇ ಖ್ಯಾತನಾದ ಕವಿ ಲಕ್ಷ್ಮೀಶನು ಬರೆದಿರುವ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದ ವೀರಲವ ಪದ್ಯಭಾಗ ಇದು. ರೋಚಕವಾದ ಹಾಗೂ ವೀರರಸದಿಂದ ಕೂಡಿದ ಕಥೆಯನ್ನು ಒಳಗೊಂಡಿದೆ. ಶ್ರೀರಾಮನು ರಾವಣನನ್ನು ಕೊಂದ ಪಾಪವನ್ನು ಅಂದರೆ ಬ್ರಹ್ಮಹತ್ಯಾ ದೋಷವನ್ನು ಕಳೆಯಲು ಅಶ್ವಮೇಧ ಯಾಗ ಮಾಡುತ್ತಾನೆ. ಆ ಯಾಗದ ಕುದುರೆಯು ತಿರುಗುತ್ತಾ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತದೆ. ಅಲ್ಲಿ ರಾಮನಿಂದ ಕಾಡಿಗೆ ಕಳುಹಿಸಲ್ಪಟ್ಟ ಸೀತೆ ಮತ್ತು ಅವಳ ಮಕ್ಕಳಾದ ಲವಕುಶರು ವಾಸವಾಗಿರುತ್ತಾರೆ. ತಂದೆ ರಾಮನ ಕುದುರೆಯನ್ನ ಮಗನಾದ ಲವನು ಕಟ್ಟಿಹಾಕಿ ಯುದ್ಧಕ್ಕೆ ನಿಲ್ಲುವ ಧೀರ ಪ್ರಸಂಗವಿದೆ. ವಾಲ್ಮೀಕಿ ಆಶ್ರಮಕ್ಕೆ ನುಗ್ಗಿದ ಕುದುರೆ. ಶ್ರೀರಾಮನ ಯಾಗದ ಕುದುರೆಯು ಯಾರ ಅಡೆತಡೆಯೂ ಇಲ್ಲದೆ ವಾಲ್ಮೀಕಿ ಆಶ್ರಮದ ಹೂದೋಟವನ್ನು ಪ್ರವೇಶ ಮಾಡುತ್ತದೆ. ಆಗಷ್ಟೇ ತನ್ನ ಗೆಳೆಯರೊಂದಿಗೆ ಆ ಮುನಿಬಾಲಕರೊಂದಿಗೆ ಆಟವಾಡುತ್ತಿದ್ದ ಬಾಲಕ ಲವನು ತನ್ನ ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡು ಬಂದು ಆ ಸುಂದರವಾದ ಕುದುರೆಯನ್ನು ನೋಡುತ್ತಾನೆ. ಕುದುರೆಯ ಹಣೆಯ ಮೇಲಿದ್ದ ಅಹಂಕಾರದ ಪತ್ರ. ಕುದುರೆಯು ಆಶ್ರಮದ ಹೂದೋಟವನ್ನು ತುಳಿದು ಹಾಳು ಮಾಡುತ್ತಿದ್ದಾಗ ಆಶ್ರಮದ ಕಾವಲುಗಾರರು ಮತ್ತು ಮುನಿಬಾಲಕರು ಹೆದರುತ್ತಾರೆ. ಆಗ ಲವನು ಕೋಪದಿಂದ ಮುನ್ನುಗ್ಗಿ ಬಂದು ಕುದುರೆಯ ಹಣೆಯ ಮೇಲೆ ಕಟ್ಟಿದ್ದ ಪತ್ರವನ್ನು ಓದುತ್ತಾನೆ. ಲವನ ಸ್ವಾಭಿಮಾನ ಮತ್ತು ತಾಯಿಯ ಮೇಲಿನ ಪ್ರೀತಿ. ಆ ಪತ್ರದಲ್ಲಿ ಭೂಮಿಯ ಮೇಲೆ ಕೌಸಲ್ಯ ಮಗನಾದ ರಾಮನೇ ಏಕೈಕ ವೀರ, ಧೈರ್ಯವಿದ್ದರೆ ಸಾಮರ್ಥ್ಯವಿದ್ದರೆ ಈ ಕುದುರೆಯನ್ನು ಕಟ್ಟಿಹಾಕಿ ಎಂದು ಬರೆದಿದೆ. ಇದನ್ನು ಓದಿದ ಲವನಿಗೆ ವಿಪರೀತ ಕೋಪ ಬರುತ್ತದೆ. ಈ ಅಹಂಕಾರದ ಮಾತನ್ನು ಕೇಳಿ ನಾನು ಸುಮ್ಮನಿದ್ದರೆ ನನ್ನ ತಾಯಿ ಸೀತೆಯು ಒಬ್ಬ ಹೇಡಿಗೆ ಜನ್ಮ ನೀಡಿದ್ದಾಳೆ ಎಂದು ಜಗತ್ತು ಆಡಿಕೊಳ್ಳುವುದಿಲ್ಲವೇ? ನನ್ನ ಈ ಬಲಿಷ್ಠವಾದ ತೋಳುಗಳು ಇದ್ದು ತಾನೇ ಏನು ಪ್ರಯೋಜನ ಎಂದು ಸ್ವಾಭಿಮಾನದಿಂದ ಸಿಡಿದೆದ್ದು ನಿಲ್ಲುತ್ತಾನೆ. ಕುದುರೆಯನ್ನು ಕಟ್ಟಿಹಾಕಿದ ಧೀರ ಲವ. ಕೂಡಲೇ ಲವನು ತನ್ನ ಮೇಲ್ವಸ್ತ್ರವನ್ನ ಅಂದರೆ ಉತ್ತರೀಯ ತೆಗೆದು ಅದರಿಂದ ಕುದುರೆಯ ಕುತ್ತಿಗೆಯನ್ನ ಬಾಳೆಗಿಡಕ್ಕೆ ಕಟ್ಟಿ ಹಾಕುತ್ತಾನೆ. ಇದನ್ನು ನೋಡಿ ಜೊತೆಯಲ್ಲಿದ್ದ ಮುನಿ ಬಾಲಕರು ಹೆದರಿ ನಡುಗುತ್ತಾ, ಬೇಡ ಲವ, ರಾಜರ ಕುದುರೆ ಇದು, ಬಿಟ್ಟು ಬಿಡು, ಇಲ್ಲದಿದ್ದರೆ ಅವರು ಬಂದು ನಮಗೆ ಹೊಡೆಯುತ್ತಾರೆ ಎನ್ನುತ್ತಾರೆ. ಆಗ ಲವನು ನಗುತ್ತಾ, ನೀವು ಬ್ರಾಹ್ಮಣರ ಮಕ್ಕಳು, ಹಾಗಾಗಿ ಹೆದರುತ್ತಿದ್ದೀರಿ. ಹೋಗಿ ಆ ರಾಜನ ಸೈನಿಕರಿಗೆ ಜಾನಕಿಯ ಮಗನಾದ ಅಂದರೆ ಆ ಸೀತೆಯ ಮಗನಾದ ಲವನು ಕುದುರೆಯನ್ನ ಕಟ್ಟಿದ್ದಾನೆ, ಅವನೇನು ಹೆದರುವವನಲ್ಲ ಎಂದು ಹೇಳಿ ಎಂದು ಅಂಜದೆ ತನ್ನ ಬಿಲ್ಲಿನ ಹೆದೆಯನ್ನು ಅಂದರೆ ಹಗ್ಗವನ್ನು ಎಳೆದು ಟೆಂಕಾರ ಮಾಡುತ್ತಾ ಯುದ್ಧಕ್ಕೆ ಸಿದ್ಧನಾಗಿ ನಿಲ್ಲುತ್ತಾನೆ. ಈ ಪದ್ಯದಲ್ಲಿ ಲವನು ಚಿಕ್ಕ ಬಾಲಕನಾಗಿದ್ದರೂ ಅವನಲ್ಲಿರುವ ಅದ್ಭುತವಾದ ಕ್ಷಾತ್ರಗುಣ ಅಂದರೆ ವೀರತನ ಮತ್ತು ಆತ್ಮವಿಶ್ವಾಸ ಬೆರಗುಗೊಳಿಸುತ್ತದೆ. ಕಷ್ಟ ಸವಾಲುಗಳು ಎದುರಾದಾಗ ಚಿಕ್ಕವರು ಎಂದು ಹೆದರಿ ಕೂರದೆ ದಿಟ್ಟತನದಿಂದ ಎದುರಿಸಬೇಕು ಎಂಬ ಮೌಲ್ಯ ಇಲ್ಲಿದೆ. ಜಾನಕಿಯ ಮಗನು ಇದಕ್ಕೆ ಬೆದರುವನೇ ಎಂಬ ಮಾತಿನಲ್ಲಿ ತನ್ನ ತಾಯಿ ಸೀತೆಯ ಮೇಲಿರುವ ಅಪಾರವಾದ ಗೌರವ ಎದ್ದು ಕಾಣುತ್ತದೆ. ತಂದೆ ಮಕ್ಕಳು ಅಂದರೆ ರಾಮ ಮತ್ತು ಲವ ಪರಸ್ಪರ ಯಾರೋ ಎಂದು ತಿಳಿಯದೆ ಮುಖಾಮುಖಿಯಾಗುವ ಹಾಗೂ ಒಬ್ಬ ಚಿಕ್ಕ ಬಾಲಕ ಇಡೀ ರಾಮನ ಸೈನ್ಯವನ್ನೇ ಎದುರಿಸಲು ಸಿದ್ಧನಾಗುವ ಸನ್ನಿವೇಶ ಕಾವ್ಯದ ನಾಟಕೀಯತೆಯನ್ನು ಮತ್ತು ಸೊಬಗನ್ನು ಅತ್ಯದ್ಭುತವಾಗಿ ಹೆಚ್ಚಿಸಿದೆ.